ಆನೇಕಲ್ ತಾಲೂಕಿನ ಅತ್ತಿಬೆಲೆ ಮಂಚನಹಳ್ಳಿ ರಸ್ತೆಯಲ್ಲಿರುವ ಶಾರದಾ ಇಂಟರ್ ನ್ಯಾಷನಲ್ ಶಾಲೆಯ ಮುಂಭಾಗದಲ್ಲಿ ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘ ಮತ್ತು ಶಾರದಾ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಪರಿಸರದಲ್ಲಿ ಗಿಡಗಳನ್ನು ನೆಡೆಸಲಾಯಿತು ಹಾಗೂ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸುವ ಉಡುಗೆಗಳನ್ನು ತೊಟ್ಟು ಸಾರ್ವಜನಿಕರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರು. ಇನ್ನು ಪರಿಸರ ದಿನಾಚರಣೆಯ ಪ್ರಯುಕ್ತ ಶಾಲೆಯ ವಿದ್ಯಾರ್ಥಿಗಳಿಗೆ ಗಿಡಗಳನ್ನು ವಿತರಿಸುವ ಮೂಲಕ ತಮ್ಮ ತಂದೆಯ ಹೆಸರಿನಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವಂತೆ ತಿಳಿಸಲಾಯಿತು. ಇನ್ನು ಈ ವೇಳೆ ಬೆಂಗಳೂರು ನಗರ ಸಹಾಯಕ ಪೊಲೀಸ್ ಆಯುಕ್ತರಾದ ಎಲ್ವೈ ರಾಜೇಶ್ ರವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಾಗರೀಕರಣ ಮತ್ತು ಜಾಗತೀಕರಣದ ಪರಿಣಾಮವಾಗಿ ಪರಿಸರ ಮಲಿನವಾಗುತ್ತಿದೆ ಎಂದರು. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪರಿಸರದ ಮೇಲೆ ಶೋಷಣೆ ಮಾಡುತ್ತಿದ್ದಾನೆ. ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸುವ ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರದ ಸಂಕಲ್ಪ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಇನ್ನು ಶಾರದಾ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಯೋಗೇಶ್ ರವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಪರಿಸರ ಮತ್ತು ತಮ್ಮ ಪೋಷಕರ ಮೇಲೆ ಕಾಳಜಿ ಮತ್ತು ಗೌರವದ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ರೂಪಿಸಲಾಗಿದೆ. ಪರಿಸರ ಸ್ನೇಹಿ ವಾತಾವರಣ ನಿರ್ಮಿಸಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶಾರದಾ ಇಂಟರ್ ನ್ಯಾಷನಲ್ ಶಾಲೆಯ ಆಡಳಿತ ಮಂಡಳಿಯ ವತ್ಸಲ ಯೋಗೇಶ್, ರಾಮಚಂದ್ರಪ್ಪ, ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದ ಶ್ರೀನಿವಾಸ ರೆಡ್ಡಿ, ಮುನಿಯಪ್ಪ, ಹರೀಶ್, ಜಗದೀಶ್, ಉಮಾಪತಿ, ರವಿ, ಮಹೇಶ್ ಹಾಗೂ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಭಾಗವಹಿಸಿದ್ರು.
ಅತ್ತಿಬೆಲೆ ಶಾರದಾ ಇಂಟರ್ನ್ಯಾಷನಲ್ ಸಂಸ್ಥೆ ವತಿಯಿಂದ ಇವತ್ತಿನ ದಿವಸ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ಯೋಗ ದಿನಾಚರಣೆ ಹಾಗೂ ತಂದೆಯರ ಅಪ್ಪಂದಿರ ದಿನ ಫಾದರ್ಸ್ ಡೇ ಸಂಬಂಧಪಟ್ಟ ಹಾಗೆ ಫಾದರ್ಸ್ ಡೇ ಮತ್ತೆ ಜೊತೆಯಲ್ಲಿ ಜಯಸೂರ್ಯ ಫ್ಯಾನ್ ಅಸೋಸಿಯೇಷನ್ ಸಂಯೋಗದಲ್ಲಿ ಪರಿಸರ ದಿನಾಚರಣೆ ಅಂದ್ರೆ ಒಟ್ಟು ಫುಲ್ ಪ್ಯಾಕೇಜ್ 3 ಕಾರ್ಯಕ್ರಮ ಒಟ್ಟಿಗೆ ಹಮ್ಮಿಕೊಂಡಿದ್ದಾರೆ. ಸೊ ಅಪ್ಪಂದ್ರು ಹೇಗೂ ಮಕ್ಕಳ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ತಾರೆ, ಆ ಅಪ್ಪಂದರನ್ನ ನೆನಪಿಸುವಂತಹ ಒಂದು ಕಾರ್ಯಕ್ರಮ, ಒಂದು ಥ್ಯಾಂಕ್ಸ್ ಗಿವಿಂಗ್, ಹಾಗೆ ಒಂದು ಇನ್ವೆಸ್ಟಿಗೇಷನ್ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದ್ದು, ಏನು ಶಾಲೆಯಲ್ಲಿ ಲೀಡರ್ಸ್ ಆಗಿ ಆಯ್ಕೆ ಆದಂತವನ್ನ ಗುರುತಿಸ್ತಕ್ಕಂಥದ್ದು, ಹಾಗೆ ಜವಾಬ್ದಾರಿನ ಕೊಡ್ತಕ್ಕಂಥದ್ದು. ಸೊ ಒಟ್ಟಿಗೆ 4 ಕಾರ್ಯಕ್ರಮಗಳನ್ನ ಸೇರಿಸಿ ಎಲ್ಲ ಸಮಾಗಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಅವರ ಆಡಿಟೋರಿಯಂ ನಲ್ಲಿ ಮತ್ತೆ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಸೊ ಯೋಗೇಶ್ ರವರು ನಾನ್ ಮರ್ತಿದ್ದೆ, ಅವರೇ ನನಗೆ ನೆನಪಿಸಿದ್ರು. ಅವರ ಶಾಲಾ ದಿನಗಳಿಂದ ನಾನು ಸಬ್ ಇನ್ಸ್ಪೆಕ್ಟರ್ ಆದಂತ ದಿನಗಳ ಆನೇಕಲ್ಲಿಂದ ಅವತ್ತಿನ ದಿನದಿಂದ ಪರಿಚಯ, ಅದಾದ ನಂತರ ಬಾಂಧವ್ಯ ಹಾಗೆ ಮುಂದುವರಿಯಿತು. ಸೊ ಇವತ್ತಿನ ದಿವಸ ಈ ಶಾಲೆಯಲ್ಲಿ ಅತಿ ಮುಖ್ಯವಾಗಿ ಈ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತುಂಬಾ ಆಸಕ್ತಿಯಿಂದ ನಾನು ಬಂದಿದ್ದೀನಿ. ಇಂದ ಉದ್ದೇಶ ಸಾಮಾನ್ಯವಾಗಿ ಎಲ್ಲರೂ ನಾವು ನಮ್ಮ ಮಕ್ಕಳಿಗೆ ಏನ್ ಕೊಡೋದು ಅಂತ ಯೋಚನೆ ಶುರು ಆಗ್ಬಿಡುತ್ತೆ. ನಾನು ಸತ್ರು ಪರವಾಗಿಲ್ಲ, ಆದ್ರೆ ನನ್ನ ಮಗ ನೆಮ್ಮದಿಯಾಗಿರ್ಬೇಕು, ಅವನೊಂದು ಅಟ್ಲೀಸ್ಟ್ ಮನೆ ಮಾಡಿಟ್ಬಿಡ್ಬೇಕು, ಇಲ್ಲ ಒಂದ್ 4 ಕಾಸು ಬರೋಂಗೆ ಜೀವನ ಮಾಡಿಡ್ಬೇಕು, ನನ್ನ ಮಗಳಿಗೆ ಒಂದಷ್ಟು ಒಡೆಯ ಮಾಡಿ ಮದುವೆ ಮಾಡ್ಕೊಡ್ಬೇಕು. ಇದು ಪ್ರತಿಯೊಬ್ಬರಿಗೂ ಒಂದು 40-50 ಬಂದಾಗ ಚಿಂತೆ ಕಾಣುತ್ತೆ. ಸೊ ನನ್ನ ಅನುಭವ ಮತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾವು ಮಕ್ಕಳಿಗಿಂತ ಒಂದಷ್ಟು ಮಾಡಿರ್ತಕ್ಕಂಥದ್ದು ಬಹಳ ನಿಜ, ಅವಶ್ಯಕತೆ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಒಡವೆ ಕೊಡಬೇಕು, ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅನ್ನೋದು ಎಷ್ಟು ಮುಖ್ಯನೋ ಹಾಗೆ ನಾವು ಮುಂದಿನ ಜನರೇಷನ್ ಜನಾಂಗಕ್ಕೆ ಒಳ್ಳೆ ಪರಿಸರವನ್ನ ಕೊಡಬೇಕು. ಅವ್ರಿಗೆ ತಗೊಳೋದಕ್ಕೆ ಒಳ್ಳೆ ಆಕ್ಸಿಜನ್ ಇಲ್ದಿರ ನಾವು ಇದನ್ನ ಡೆಲ್ಲಿ ತರ ಮಾಡಿಟ್ಬಿಟ್ಟು ಹೋಗ್ಬಿಟ್ರೆ ನಾಳೆ ಅವರೆಲ್ಲ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಓಡಾಡೋ ಪರಿಸ್ಥಿತಿ ಬರುತ್ತೆ. ಈಗಲೇ ಎಲ್ಲಂದ್ರಲ್ಲಿ ಕ್ಯಾನ್ಸರ್ ಇನ್ನೊಂದು ಮತ್ತೊಂದು ಕಾಯಿಲೆ ನೋಡ್ತಾ ಇದ್ದೀವಿ ಪರಿಸರದಿಂದ. ಮತ್ತೆ ಈ ಬಾರಿ ಅಂತೂ ಎಲ್ಲರಿಗೂ ಅನುಭವ ಆಯ್ತು, ಬೇಸಿಗೆ ಹೆಂಗ್ ಹೊಡಿತು ಅಂತ. 4-5 ಗಂಟೆ ಆದ್ರೂ ಸುಸ್ತಾಗ್ಬಿಡೋದು, ನಮ್ಮ ಸಾಗಪ್ಪ ಜೀವನ ಅಂತ ಅನ್ಸ್ಬಿಡ್ತಾ ಇತ್ತು. ಯಾಕಂದ್ರೆ ಅಷ್ಟು ಬೆಳಿಗ್ಗೆಯಿಂದ ಡಿಹೈಡ್ರೇಟ್ ಆಗಿ ಸುಸ್ತಾಗುತ್ತೆ. ಸೊ ಪರಿಸರ ನಮ್ಗೆ ವಾರ್ನಿಂಗ್ ಕೊಡ್ತದೆ, ಬಿ ಕೇರ್ಫುಲ್ ಅಂತ. ಈ ವಾರ್ನಿಂಗ್ ಇಂದ ಎಚ್ಚೆತ್ಕೊಂಡು ಎಲ್ಲ ಮಕ್ಕಳು, ಆ ಮಕ್ಕಳಲ್ಲಿ ಆ ಮನಸ್ಸು ಬರಬೇಕು ಅಂತೇಳಿ 650 ಗಿಡಗಳನ್ನ ಇವತ್ತು ತಂದಿದ್ದಾರೆ. ಎಲ್ಲ ಕಡೆ ಸಾಮಾನ್ಯ ನಾವು 50, 100, 30 ಮಾಡುವಂತ ನೋಡಿದ್ದೀವಿ. ಒಂದು ದೊಡ್ಡ ಸಂಖ್ಯೆಯಲ್ಲಿ 650 ಗಿಡಗಳನ್ನ ತಂದು ಆ ಮಕ್ಕಳಿಗೆ ಅದನ್ನ ದತ್ತು ಕೊಡುವಂತ ಕಾರ್ಯಕ್ರಮ. ಆ ಮಕ್ಕಳು ಅವ್ರ ಮನೆಯಲ್ಲಿ ಒಂದು ಮುದ್ದಾಗಿ ಪ್ರೀತಿಯಿಂದ ಹೇಗೆ ಸಾಕ್ತಾರೋ ಆ ಗಿಡವನ್ನ ಪೋಷಿಸ್ತೆ ಅಂತ ಮಕ್ಕಳಲ್ಲಿ ಆ ಪರಿಸರದ ಕಾಳಜಿನ ಉಂಟು ಮಾಡಬೇಕು ಅಂತ. ಮತ್ತೆ ಮುಂದಿನ ಜನರೇಷನ್ ನಾವು ಒಳ್ಳೆ ನೀರು ಒಳ್ಳೆ ಗಾಳಿ ಕೊಟ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಏನಿಲ್ಲ. ಎಲ್ಲಾ ಕೊಟ್ಬಿಟ್ಟು ನಾಳೆ ಬೈಕೋತಾರೆ ಮುಂದಿನ ಜನಾಂಗ, ನಿಮ್ಮ ಮಕ್ಳು ಹಾಳು ಮಾಡಿಟ್ಬಿಟ್ಟು ಹೋಗ್ಬಿಟ್ರಪ್ಪ ಅಂತ ಬೈತಾರೆ. ಇಲ್ಲ ಹಂಗೆ ಬೈತಾರ. ಎಲ್ಲ ಇಷ್ಟು ತಂದು ಬರೀ ಪೊಲ್ಯೂಷನ್, ಫ್ಯಾಕ್ಟ್ರಿ, ನೀರು ಹಾಳು. ಇವತ್ತು ನೆನೆಸ್ಕೊಂಡ್ರೆ ಭಾರತ ಪ್ರಾಯಶಃ ಪ್ರಪಂಚದಲ್ಲಿ 240 ಯಾವ್ದೋ ಸ್ಥಾನದಲ್ಲಿ ಇದೀವಿ ನಾವು. ನಮ್ಮಲ್ಲಿ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ, ಒಳ್ಳೆ ನೀರ್ ಸಿಗ್ತಾ ಇಲ್ಲ ನಮ್ಗೆ. ಇನ್ ಯಾವಾಗ ನಾವು ಒಳ್ಳೆ ದಿನಗಳನ್ನ ಕೊಡೋದು? ಆ ಒಳ್ಳೆ ದಿನಗಳನ್ನ ಕೊಡ್ಬೇಕು ಅಂತಂದ್ರೆ ಪರಿಸರದ ಬಗ್ಗೆ ಕಾಳಜಿನ ವಹಿಸಕ್ಕಂತೇನೆ ನಾವು ಮಾಡ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಜಯಸೂರ್ಯ ಫ್ಯಾನ್ ಅಸೋಸಿಯೇಷನ್ ಗೌರವಾಧ್ಯಕ್ಷರಂತ ಶ್ರೀನಿವಾಸ್ ಅವರು, ಕಾರ್ಯದರ್ಶಿಯವರಾದಂತಹ ಶ್ರೀ ಉಮಾಪತಿ ಅವರು, ಹರೀಶ್ ಮೌರ್ಯ ಉಪಾಧ್ಯಕ್ಷರು, ಖಜಾಂಚಿ ಮುನಿಯಪ್ಪರವರು, ಹರೀಶ್ ಅವರು, ಖಾನ್ ರವರು, ಮತ್ತೆ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನೀವು ಬನ್ನಿ ಅಂತ ಕರೆದು ನನ್ನ ಜೊತೆಲಿ ಕರ್ಕೊಂಡು ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ, ಖುಷಿ ಇದೆ. ಮತ್ತೆ ವಿದ್ಯಾಸಂಸ್ಥೆಗಳು ಚೆನ್ನಾಗಿ ಆದಾಗ ಆ ಮಕ್ಕಳು ದೇಶಕ್ಕೆ ಆಸ್ತಿ ಆಗ್ತವೆ. ಸೊ ಅಂತ ಒಂದು ಒಳ್ಳೆ ಕಾರ್ಯ ನಡೀಲಿ. ನಮ್ಮ ತಂದೆಯವರ ಹೆಸರಲ್ಲಿ ಒಬ್ಬ ಮಗನಾಗಿ ಆ ತಂದೆಗೆ ನನ್ನ ಪ್ರೀತಿಯಿಂದ ಈ ಮಕ್ಕಳಿಗೆ ವಿದ್ಯಾಸಂಸ್ಥೆನ ಕ್ವಾಲಿಟಿ ಎಜುಕೇಶನ್ ಕೊಡೋದ್ರ ಮುಖಾಂತರ ನಿಮ್ಮ ತಂದೆಗೆ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಮುಂದುವರಿಲಿ. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ. ಜೈ ಹಿಂದ್, ಜೈ ಆನೇಕಲ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಂಚನಹಳ್ಳಿ ರಸ್ತೆ ಇಲ್ಲಿ ಇವತ್ತು ಪರಿಸರ ದಿನಾಚರಣೆ ಹಾಗೂ ತಂದೆಯಂದರ ದಿನಾಚರಣೆ, ಇಂಟರ್ನ್ಯಾಷನಲ್ ಫಾದರ್ಸ್ ಡೇ, ಅದರ ಜೊತೆಗೆ ಪರಿಸರ ದಿನಾಚರಣೆ ಸಮೇತ ನಾವು ಈ ದಿನ ಆಚರಿಸುತ್ತೀವಿ. ಈ ದಿನ ತುಂಬ ವಿಭಿನ್ನವಾಗಿ ಬೇರೆಲ್ಲ ಶಾಲೆಗಳಿಗಿಂತಲೂ ಇನ್ನೂ ಹೆಚ್ಚಿನದಾಗಿ ಅಂತ ಹೇಳಿದ್ರೆ 650 ಸ್ಯಾಪ್ಲಿಂಗ್ಸ್ ಗಿಡಗಳನ್ನ ನಾವು ಪ್ರತಿಯೊಬ್ಬ ಮಗುಗೂ ಕೊಡಲಿಕ್ಕೆ ವ್ಯವಸ್ಥೆ ಆಗಿರ್ತದೆ. ಈ ಪ್ರತಿ ಗಿಡನೂ ತಮ್ಮ ಮನೆಗಳ ಹತ್ರ ನಾಟ್ಕೊಂಡು ಒಂದು ಹೂವು ಯಾವ ಥರ ಬ್ಲಾಸಮ್ ಆಗ್ತದೆ ಅಥವಾ ಒಂದು ಗಿಡ ಯಾವ ಥರ ಮರವಾಗಿ ಬೆಳೆಯುತ್ತೆ ಆ ಥರ ತಮ್ಮ ಮಕ್ಕಳು ಏಳಿಗೆ ಆಗಲಿ ಅನ್ನೋ ಸದುದ್ದೇಶದಿಂದ ಶಾಲೆ ಕಡೆಯಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಗಿಡನ ನಾವು ಅವರಿಗೆ ದತ್ತಿ ಅಂತೇಳಿ ಕೊಡಲಿಕ್ಕೆ ವ್ಯವಸ್ಥೆ ಆಗಿರ್ತದೆ. ಅದರಂತೆ ಈ ದಿನ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್
ರಾಜೇಶ್ ಸರ್ ಅವರು ಸಮೇತ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ನಮ್ಮ ಪೇರೆಂಟ್ಸ್ಗೂ ಸಮೇತ ಮೋಟಿವೇಶ್ನಲ್ ಸ್ಪೀಚ್ನ ಕೊಟ್ಟಿರ್ತಾರೆ. ಅದಕ್ಕೂ ಸಮೇತ ನಮ್ಮೆಲ್ಲ ಶಾಲಾ ವತಿಯಿಂದ ಅವರಿಗೆ ಇನ್ನೊಂದ್ಸತಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ದಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿರುತ್ತೆ. ನಮ್ಮೆಲ್ಲ ಪೋಷಕ ಬಾಂಧವರಿಗೆ ಹಾಗೂ ನನ್ನ ಶಿಕ್ಷಕೇತರ ವೃಂದದವರಿಗೆ, ನನ್ನ ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ಯೋಗೇಶ್ರವರು ನಮ್ಮನ್ನು ಈ ಪರಿಸರದ ದಿನಾಚರಣೆ ಅಂಗವಾಗಿ ಹಾಗೆ ಅಪ್ಪಂದಿರ ದಿನಾಚರಣೆ ಅಂಗವಾಗಿ ಸಸಿ ನಡೆಯೋ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿರ್ತಾರೆ. ಹಾಗಾಗಿ ನಾವು ಈ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಬಳಗದಿಂದ ನಮ್ಮ ಸಂಘದ ಉದ್ದೇಶನೇ ಗಿಡ ನೆಡೋದು, ಪರಿಸರದ ಬಗ್ಗೆ ಜನರಿಗೆ ಒಂದು ಅಭಿಪ್ರಾಯ ಮೂಡಿಸೋದು, ಅದ್ರ ಬಗ್ಗೆ ಕಾಳಜಿ ವಹಿಸೋದು, ಇದರ ಅರಿವು ಮೂಡಿಸೋವಂಥ ಕಾರ್ಯಕ್ರಮ ಆಗಿರುತ್ತೆ. ಈ ಸರ್ಕಾರಿ ಶಾಲೆ ಇರ್ಬೋದು, ಕೆರೆ ಅಂಗಳ ಇರ್ಬೋದು, ಪ್ರತಿಯೊಂದು ಜಾಗದಲ್ಲೂ ನಮಗೆ ಈ ಥರ ನಮ್ಮ ಜಾಗದಲ್ಲಿ ಸ್ವಲ್ಪ ಜಾಗ ಇದೆ, ಗಿಡ ನೆಡೋದು ನಿಮ್ಮ ಕಡೆಯಿಂದ ಮಾಡಿರಿ ಅಂತ ಹೇಳಿದಾಗ ನಾವು ಗುರುತಿಸಿ ನಾವೇ ಮಾಡ್ತಾ ಇರ್ತೀವಿ. ಇದನ್ನು ಆನೇಕಲ್ ನಮ್ಮ ಸಾಹೇಬರು ಮೊದಲು ಇಲ್ಲಿ ಕಾರ್ಯನಿರ್ವಹಿಸಿರ್ತಾರೆ. ಹಾಗಾಗಿ ಅವ್ರಿಗೆ ತುಂಬ ಒಡನಾಟ ಇದೆ ಆನೇಕಲ್ ತಾಲೂಕಿನಲ್ಲಿ. ಪರಿಚಯಸ್ಥರೆಲ್ಲ ಈ ನಮ್ಮ ಉಮಾಪತಿ ಆಗಿರ್ಬೋದು, ಅವ್ರದ್ದು ಒಂದು ಶಾಲೆ ಇದೆ. ಮುಂದಿನ ದಿನಗಳಲ್ಲಿ ಅವರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲೂ ಶಾಲಾ ಆವರಣದಲ್ಲಿ ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ಉಪಾಧ್ಯಕ್ಷರಾದ ನಮ್ಮ ಹರೀಶ್ ಅವರಿದ್ದಾರೆ, ಮುನಿಯಪ್ಪ ಅವರಿದ್ದಾರೆ, ಜಗದೀಶ್ ಅವರಿದ್ದಾರೆ. ಎಲ್ಲ ನಾವು ಸಂಘಟಿತರಾಗಿ ನಾವು ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ನಮಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಈ ಒಂದು ಸದುಪಯೋಗ ಆಗುತ್ತೆ. ನಮ್ಮ ಕಡೆಯಿಂದನೂ ಒಂದು ಗಿಡ ನೆಡೋ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ.